ನಮಸ್ಕಾರಗಳು ಗೆಳೆಯರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾತಿನಲ್ಲಿರುವ ಶಕ್ತಿಯ ಬಗ್ಗೆ ಒಂದು ಸಣ್ಣ ಕಥೆಯನ್ನು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಮೊದಲಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಆನ್ ಮಾಡಿ. ವಿಡಿಯೋಗೆ ಶುರು ಮಾಡೋಣ. ಒಂದು ಆಸ್ಪತ್ರೆಯಲ್ಲಿ ರಾಮ ಮತ್ತು ಶ್ಯಾಮ ಎನ್ನುವ ಇಬ್ಬರು ವೃದ್ಧರಿರ್ತಾರೆ. ಅವರಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅದರಲ್ಲಿ ರಾಮನಿಗೆ ಎದ್ದು ಕುಳಿತುಕೊಳ್ಳಲು ಬರುತ್ತಿರಲಿಲ್ಲ ಮತ್ತು ಶ್ಯಾಮ ತಾನು ಬಹಳ ದಿನದವರೆಗೆ ಬದುಕಿರಲು ಸಾಧ್ಯವಿಲ್ಲ ಎಂದು ಆತನಿಗೆ ಗೊತ್ತಿರುತ್ತದೆ. ದಿನಾಲೂ ಬೆಳಿಗ್ಗೆ ಎದ್ದು ಶ್ಯಾಮನು ಕಿಟಕಿ ಹತ್ತಿರ ಹೋಗಿ, ಕಿಟಕಿಯವರೆಗೆ ಒಂದು ಸುಂದರವಾದ ಸಮುದ್ರವಿದೆ, ಅಲ್ಲಿ ಮಕ್ಕಳು ಆಡುತ್ತಿದ್ದಾರೆ ಮತ್ತು ಪಕ್ಷಿಗಳು ಹಾರಾಡುತ್ತಿವೆ ಎಂದು ತನ್ನ ಮಿತ್ರನಾದ ರಾಮನಿಗೆ ಹೇಳುತ್ತಿದ್ದ. ಒಂದು ರಾತ್ರಿ ಶ್ಯಾಮನು ಸತ್ತು ಹೋಗ್ತಾನೆ ಮತ್ತು ಬೆಳಗ್ಗೆ ಎದ್ದು ರಾಮನಿಗೆ ಶ್ಯಾಮ ಕಾಣಲಿಲ್ಲ. ಆತನಿಗೆ ಕಿಟಕಿಯ ಹೊರಗೆ ಏನಿದೆ ಎನ್ನುವುದು ಹೇಳಲು ಯಾರೂ ಇರಲಿಲ್ಲ. ಆಗ ಅವನಿಗೆ ಆಸಕ್ತಿಯಾಗುತ್ತದೆ ಕಿಟಕಿಯವರೆಗೆ ಏನಿದೆ ಎಂದು ನೋಡಲು. ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಹಚ್ಚಿ ತನ್ನಾಗಿ ತಾನು ಎದ್ದು ಕಿಟಕಿ ಹತ್ತಿರ ಹೋಗಿ ಕಿಟಕಿಯವರೆಗೆ ಏನಿದೆ ನೋಡಲು ಹೋಗುತ್ತಾನೆ. ಆಗ ಕಿಟಕಿ ಹತ್ತಿರ ಹೋದ ಮೇಲೆ ಆತನಿಗೆ ಏನೂ ಕಾಣಲಿಲ್ಲ. ಆಗ ಸಿಸ್ಟರ್ಗೆ ಕರೆದು ಕೇಳುತ್ತಾನೆ, ಈ ಕಿಟಕಿಯವರೆಗೆ ಒಂದು ಸುಂದರವಾದ ಸಮುದ್ರ ಇತ್ತಲ್ವಾ, ಮಕ್ಕಳು ಆಡುತ್ತಿದ್ದು ಅಲ್ವಾ? ಆಗ ಸಿಸ್ಟರ್ ಹೇಳ್ತಾಳೆ, ನಾನು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡುತ್ತೇನೆ, ಆದರೆ ಕಿಟಕಿಯವರೆಗೆ ಒಂದು ಗೋಡೆ ಇದೆ, ಗೋಡೆ ಹೊರತು ಬೇರೆ ಏನೂ ಇಲ್ಲ. ಆಗ ಆ ಸಿಸ್ಟರ್ ಹೇಳುತ್ತಾಳೆ, ನಿಮ್ಮ ಮಿತ್ರನಾದ ಶ್ಯಾಮನು ಹೇಳಿದ ಮಾತಿನಲ್ಲಿ ಶಕ್ತಿ ಇದೆ, ನೀವು ಆ ಶಕ್ತಿಯಿಂದ ಇಲ್ಲಿ ತನಕ ನಡೆದುಕೊಂಡು ಬಂದಿದ್ದೀರಿ. ಹಾಗಂದ ಮೇಲೆ ಆತನಿಗೆ ಆಶ್ಚರ್ಯವಾಗುತ್ತದೆ. ಹಾಗೆಯೇ ನೀವು ನಿಮ್ಮ ಕೆಲಸವನ್ನು ಮಾಡಲು ನೀವು ನಿಮ್ಮ ಮನಸ್ಸಿಗೆ ನೀವಾಗಿ ಹೇಳಿಕೊಳ್ಳಿ, ನೀವು ನಿಮ್ಮ ಕೆಲಸವನ್ನು ಮಾಡುತ್ತೀರಾ. ನೀವಾಗಿ ನಿಮ್ಮ ಮನಸ್ಸಿಗೆ ಹೇಳಿದರೆ ಆ ಕೆಲಸ ಖಂಡಿತವಾಗುತ್ತೆ. ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.